ಬಾಳೆಹಣ್ಣು ಅಣ್ಣ ಇದೆ ಅಣ್ಣ ಅನ್ನೋದು ಇದು ತಿನ್ನಲಾ? ಇಲ್ಲಿಂದ ಜಾಗ ಖಾಲಿ ಮಾಡಿ ಸರ್. ಇಲ್ಲ ತಿಂಡಿ ಕೊಡ್ತೀರಾ? ತಗೊಳ್ಳಿ, ಏನು ಬೇಕು? ಏನಂತಂದರೆ ನಾನು ಊರಿಂದ ಬಂದಿದ್ದೀನಿ, ತಿನ್ನೋಕ್ಕೆ ಇಲ್ಲ. ಕೊಡ್ತೀರಾ ಒಂದು ಪೀಸು? ಇಲ್ಲ ಕೊಡ್ತೀರಲ್ಲ ಅವ್ರ ಹತ್ರ ಕೇಳಿ. ಯಾರ ಹತ್ರನ? ಅಲ್ಲ ಸ್ವಲ್ಪ ಏನಾದ್ರು ಬೇಕಾದ್ರೆ ಕೇಳಿ. ಕಾಸಿಲ್ಲ. ಅದು ಅವ್ರ ಹತ್ರ ಕೇಳಬೇಕು. ಫ್ರೂಟ್ ಅಂತ ಇಲ್ಲಿ ಒಳಗಡೆ ಇರೋದಲ್ಲ, ಅಕೌಂಟಿಂಗ್ ಕೊಡೋಲ್ಲ ಅವರು. ಹೌದಾ ಅಣ್ಣ? ಈ ಬಾಳೆಹಣ್ಣು ಇಲ್ವಾ? ಇಲ್ಲಿರೋದೆಲ್ಲ ಕೌಂಟಿಂಗ್ ಒಳಗಡೆ ಇರೋದು. ಹೌದಾ? ಬಾಳೆಹಣ್ಣು ತಿನ್ನೋ ಕೊಡಲ್ಲ ಇದನ್ನು? ಇಲ್ಲ, ಇದೆಲ್ಲ ದುಡ್ಡು ಕೌಂಟಿಂಗ್ ಕೊಡಲೇಬೇಕು. ಒಂದೊಂದು ಬಾಳೆಹಣ್ಣು ಕೌಂಟ್ ಆಗುತ್ತಾ? 10 ರೂಪಾಯಿ ಕೊಡಬೇಕು ಅವ್ರಿಗೆ. ಒಂದು ಬಾಳೆಹಣ್ಣಿಗೆ 10 ರೂಪಾಯಿ? ಒಂದು ತಿಂತೀನಿ. 10 ರೂಪಾಯಿ. 10 ರೂಪಾಯಿ. ನೀನು ಯಾವ ಥರ ಬರ್ತೀನಿ? ಅಲ್ಲೆಲ್ಲ ಕೇಳಿ, ಇಲ್ಲಿ ಇಲ್ಲ, ಇಲ್ಲಿ ಲೆಕ್ಕ ಒಂದೇ ಒಂದು ಹಣ್ಣು ಯಾವುದು ಕೊಡೋಂಗಿಲ್ಲ ಸರ್ ಇಲ್ಲಿ. ಒಂದು ಬೇಕಾದ್ರೆ ಕೇಳಿ. ಇಲ್ಲ, ಇಲ್ಲಿಂದ ಲೆಕ್ಕನ ಕೊಟ್ಬೇಕಲ್ಲ, ಇದು ಮನೆಗೆ ಕಳ್ಸಲ್ಲ ಅವರು. ಲೇಕ್ ಒಳಗಡೆ ಇದ್ದಾರಲ್ಲ ಅವ್ರದ್ದು ಇದು ಕೊಟ್ಟರು. ಇವಾಗ ನಾನು ಹೊಟ್ಟೆ ಹಚ್ಚುತ್ತಾ ಇದೆಯಲ್ಲ, ಅದೇ ನಾನು ಕೇಳಿದೆ, ಅಲ್ಲಿ ಕೇಳಿ ತಗೊಳ್ಳಿ. ನನಗೆ ಹಣ್ಣು ತಿನ್ನಂಗೆ ಆಗೈತೆ. ಹಣ್ಣೆಲ್ಲ ಕೌಂಟಿಂಗ್ ಇದೆ ಸರ್. ಹೊಟ್ಟೆ ನೋಡಿ ಒಳಗಡೆ ಹೋಗೈತೆ ಸರ್. ಪ್ಲೀಸ್ ಇಲ್ಲಿ ಡಿಸ್ಟರ್ಬ್ ಮಾಡ್ತೀನಿ ಸರ್. ಕೊಡಲ್ವಾ? ಯಾರಿಗೂ ಇಲ್ಲ ಸರ್. ಸರಿ ಹೋಗ್ಲಿ ಬಿಡಿ, ಕೈ ಆದರೂ ಕೊಡಿ. ಕೈ ಕೂಡ ಇಲ್ಲ ಸರ್. ಕೈಗೂ ಕೊಡಲ್ವಾ? ಸರಿ ನನಗೇನಾದ್ರು ಸರಿ ಓಕೆ ಬಿಡೋಣ. ನಾನು ಅಲ್ಲಿ ತಿನ್ಬೇಕಾ? ಕೇಳಿ ಬೇಕಾದ್ರೆ ಕೊಡ್ತಾರೆ. ಬಾಳೆಹಣ್ಣು ಅಣ್ಣ ಇದೆ ಅಣ್ಣ ಅನ್ನೋದು? ಇದು ತಿನ್ನಲಾ? ಇಲ್ಲಿಂದ ಜಾಗ ಖಾಲಿ ಮಾಡಿ ಸರ್ ಪ್ಲೀಸ್. ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಓಕೆ ತಗೊಳ್ಳಿ, ಜಾಗ ಖಾಲಿ. ಅಲ್ಲೋ ಕೇಳೋದ? ಅಕ್ಕ, ಕಾಸಿಲ್ಲ, ತಿಂಡಿ ಕೊಡ್ತೀರಾ? ತಗೊಳ್ಳಿ, ಏನು ಬೇಕು? ಕಾಸಿಲ್ಲ ಅಂದ್ರೆ ಕೊಡ್ತೀರಾ? ಪರವಾಗಿಲ್ಲ, ತಗೊಳ್ಳಿ, ಇದರಲ್ಲಿ ಏನಿದೆ? ನಿಜವಾಗ್ಲೂ ಕೊಡ್ತೀರಾ ಅಕ್ಕ? ನಿಜವಾಗೂ ತಗೋಪ್ಪ, ಅದರಲ್ಲಿ ಏನಿದೆ? ಹೊಟ್ಟೆ ಇದೆಯಲ್ಲ. ಓಕೆ ಅಕ್ಕ, ಒಂದು ಪಾನಿಪುರಿ ಕೊಡಿ ಅಕ್ಕ. ಶೂಟು ಹಿಂದೆ ಯಾರೋ ಅದು? ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಕೊಡಲ್ಲ, ಹೋಗ್ಬಿಡ್ತಾರೆ. ಹೌದಕ್ಕ? ಎಷ್ಟಕ್ಕ? 40 ರೂಪಾಯಿ. ಅಕ್ಕ, ನೀವು ಯಾವತ್ತಾದರೂ ಈ ಜನರಿಗೆ ಫ್ರೀ ಕೊಟ್ಟಿದ್ದೀರಾ? ಕೊಡ್ತಾ ಯಾಕಕ್ಕ ಹಿಂಗೆ ಈ ಥರ ಒಳ್ಳೆ ಮನುಷ್ಯ ಯಾಕೆ? ಆಮೇಲೆ ಬಂದು ಕೊಡ್ತೀನಿ ಅಂತ ಹೇಳ್ತಾರೆ. ಪರವಾಗಿಲ್ಲ, ಎಷ್ಟೋ ಹೋಗಿಲ್ಲ ಅಂದರೆ ಎಷ್ಟೋ ಎತ್ತಿ ಕೆಳಗಡೆ ಹಾಕ್ತೀವಿ. ಓಕೆ, ಅದರಲ್ಲಿ ಏನಿದೆ? ನಿಮ್ಗೆ ಕೊಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು ಅಕ್ಕ, ಪೇ ಆಗಿದೆ. ಆಯಿತಾ? ಪಾನಿಪುರಿನಾ ಮಸಾಲೆನಾ? ಪಾನಿಪುರಿ ಕೊಡಿ ಅಕ್ಕ. 40 ರೂಪಾಯಿಗೆ ಹಾಕಿದ್ದೀನಿ. ಹಿಂಗೆ ಎಣ್ಣಮಿಲ್ಲ ஒன்றும் இல்லைம்மா, சும்மா அவங்களுக்கு ஒரு பொண்ணு உங்கள் வண்டி ஃபேமஸ். ನಿಜ ಹೇಳ್ಬೇಕಂದ್ರೆ ಮೇಡಮು ಫ್ರೀಯಾಗಿ ಕೊಡ್ತೀನಿ ಅಂತ ಅಂದ್ಕೊಂಡ್ರು. ಸರಿನಾ? ಲೋ ಅಜ್ಜನ ಹತ್ರ ಸಿಕ್ಕ ಇಲ್ಲಿ ಬಾ ಇಲ್ಲಿ. ಲೋ ನಾನು ಬರಬೇಕು ಅದನ್ನು ನಿಂತ್ಕೊಂಡಿರು. ಅಲ್ಲಿ ಬಂದಿದ್ಯಾ? ಡಿಪ್ರೆಷನ್. ಸೊ ಆ ಆಂಟಿ 1 ರೂಪಾಯಿನೂ ಬಂದ್ಬಿಟ್ಟು ತಗೊಂಡಿಲ್ಲ. ಫಸ್ಟ್ ಸ್ಟಾರ್ಟಿಂಗು 1 ರೂಪಾಯಿ ಫ್ರೀಯಾಗಿ ತಿಂತೀನಾಗ ಹೇಳಿದ್ರೆ ಹೂನಪ್ಪ ತಿನ್ನು, ಪರವಾಗಿಲ್ಲ, ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ ಅಂತ ಅಂದ್ಕೊಂಡ್ರು. ಈ ಲೊಕೇಶನ್ ಎಲ್ಲಿರೋದು? डिप्रेशन में रहता हूँ हमेशा. अब भी मैं डिप्रेशन में हूँ, माँ कसम. ಅಲ್ಸೂರ್ ಲೇಕ್ ಹತ್ರ ಯಾರಾದರೂ ಬಂದ್ರಿ ಅಂತಂದರೆ ಸೊ ದಯವಿಟ್ಟು ಹೇಳ್ತೀನಿ, ಅವರಿಗೆ ಇಲ್ಲಿ ಬಂದು ತಿನ್ಕೊಂಡು ಹೋಗಿ. ಅವ್ರು ತಿಂದಿದ್ದೀವಿ ಅನ್ನೋದಕ್ಕಿಂತ ಅವ್ರು ಒಳ್ಳೆತನಕ್ಕೆ ಎಷ್ಟು ದುಡ್ಡು ಕೊಟ್ಟರು ಕಡಿಮೆನೇ. ಸೊ ನನಗೆ ಇವರು ಫ್ರೀಯಾಗಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಬಟ್ ನಾನು ಆಮೇಲೆ ಅಂಕಲ್ ಬಂದ್ಬಿಟ್ಟು ಹೇಳ್ಬಿಟ್ರು. ಸೊ ಅದಕ್ಕೋಸ್ಕರನೇ ಇವಾಗ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ಅಂದ್ಕೊಂಡು.
ಸೂಪರಾಗಿದೆ. ಕಾಡ್ಗೆಲ್ಲ ಸಖತ್ತಾಗಿ ಕಾಣ್ತಿದೆ. ನಾನು ಒಂದು ತಿಂತೀನಿ, ನನ್ನ ಮಕ್ಕಳು ಹಿಂದ್ಗಡೆ ನಿಂತ್ಕೊಂಡವ್ರೆ ವಿಡಿಯೋ ಮಾಡೋಕ್ಕೆ. ಬಾಲುಗಳ ತಿನ್ನಿರಿ. ರಿವ್ಯೂ ಸಖತ್ತಾಗಿದೆ. ಯಾರಾದರೂ ಹಲ್ಸೂರು ಲೇಕ್ ಹತ್ರ ಬಂದರೆ ಗೇಟ್ 3 ಹತ್ರ ಬಂದೆ ಅಕ್ಕನ ಶಾಪ್ನ ವಿಸಿಟ್ ಮಾಡಿ, ಅವ್ರಿಗೆ ಸಪೋರ್ಟ್ ಮಾಡಿ. ಸ್ಟಾಪ್ ಮಾಡು.